ಹೆಂಗಿರುತ್ತೆ ಅಲ್ಲೆಲ್ಲ ಕಲೆಕ್ಷನ್ ನಾನು ಯಾವ್ದು ಸೆಲೆಕ್ಟ್. ಬಾಯ್ ಬಾಯ್. 2 ಆಟೋ ಕ್ಯಾನ್ಸಲ್ ಆಗಿದೆ ರ್ಯಾಪಿಡೋ. ನೋಡಿ ಅಲ್ಲಿ ಮಾತಾಡ್ಸೋಗಲಿ ಮಾಮಿಡಿ. ಓಕೆ ನೋಡಿ ಗಾಯ್ಸ್, ಇವರೇ ಓನರ್. ಎಲ್ಲ ಬನ್ನಿ, ಒಳ್ಳೆ ಇದಕ್ಕಿಂತ ಗ್ಯಾರಂಟಿ ನಂಗೆ ಕೊಡೋಕ್ಕಾಗಲ್ಲ. ನಂಗೆ 3ಕ್ಕೆ ಕೇಳ್ಬಿಡ್ಬೋದಾಯ್ತು. ಇವಾಗ ಬಂದೆ ಮನೆಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನನ್ನ ಶಾಪಿಂಗ್. ಸೊ ಯಾರೋ ಒಬ್ರು ಕಮೆಂಟ್ ಬೇರೆ ಮಾಡಿದರು, ಯಾವಾಗಲೂ ಬರೀ ಶಾಪಿಂಗ್ ವಿಡಿಯೋನೇ ಹಾಕ್ತಾ ಇದ್ದೀರಾ ಅಂತ. ಮಧ್ಯ ಬೇರೆ ವಿಡಿಯೋಸ್ ಕೂಡ ಹಾಕಿದ್ದೀನಿ, ಎಲ್ಲೋ 2-3 ಹಾಕಿರ್ಬೋದು. ಅದಕ್ಕೇ ಅಯ್ಯೋ ಬರೀ ಶಾಪಿಂಗ್ ವಿಡಿಯೋ ಆಯಿತು, ಬೋರಿಂಗ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಆಲ್ಮೋಸ್ಟ್ ಇನ್ನೂ ತುಂಬ ಶಾಪಿಂಗ್ ಮಾಡಿದ್ದೀವಿ, ಯಾವುದೂ ಹಾಕೇ ಇಲ್ಲ. ಇವತ್ತೇ ಆಗ್ತಿರೋದು. ಅದಕ್ಕೂ ಏನು ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಪೂಜೆ ಕೂಡ ಆಯಿತು, ಸಿಂಪಲ್ಲಾಗೆ ಪೂಜೆ ಎಲ್ಲ ಮಾಡಿದ್ದೀನಿ. ನೋಡಬೇಕು. ಆಲ್ರೆಡಿ ಟೈಮ್ ನೋಡಿ 5 o'clock ಆಗಿದೆ. ಇಲ್ಲೇ ನಮ್ಮನೆಯಿಂದ ಜಸ್ಟ್ 20 minutes ಅಷ್ಟೇ ಇರೋದು. ನೋಡೋಣ ಯಾವ ಥರ ಇರುತ್ತೆ ಕಲೆಕ್ಷನ್ ಅಂತ, ಹೋಗಿ ತೋರಿಸ್ತೀನಿ. ಮಾತಾಡ್ತಾನೆ ಇರ್ತಾಳೆ. ನಾನು ಏನಾದ್ರು ವೀಡಿಯೋ ಮಾಡಿಲ್ಲ ಅಂದರೆ ಏನೂ ಮಾತಾಡಲ್ಲ. ಇವಾಗ ನೋಡಿ ಸುಮ್ಮನೆ ಮಾತಾಡ್ತಾ ಇದ್ದಾಳೆ. ಏನಕ್ಕೆ ಸುಮ್ಮನೆ ಮಾತಾಡ್ತಾ ಇದ್ದೀರಾ ನೀವು? ಸಾರಿ, ಡೋಂಟ್ ಕ್ರೈ. ಪಪ್ಪಿ ಕಲ್ಲ ಬೇಬಿ, ಪಪ್ಪಿ ಕೊಳೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀವಿ ಅಲ್ಲಿ ಹೋಗ್ಬಿಟ್ಟು. ಇವಾಗ ಶಾಪ್ ಹತ್ರಕ್ಕೆ ಆಟೋದಲ್ಲಿ ಹೋಗಬೇಕು. ರ್ಯಾಪಿಡೋ ಬುಕ್ ಮಾಡ್ತಾಯಿದ್ದೀನಿ. ಅವ್ರು ಹಂಗೆ ಆನ್ ದ ವೇ ಬರ್ತಾರಂತೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಲ್ಲೆಲ್ಲ ಕಲೆಕ್ಷನ್, ನಾನು ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ. ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಸ್ವಲ್ಪ ಸಸ್ಪೆನ್ಸ್ ಇರಬೇಕಲ್ವಾ. 1-2 ತೋರಿಸಿರ್ತೀನಿ, ಅದರಲ್ಲಿ ಯಾವುದು ಅಂತ ಗೆಸ್ ಮಾಡಿ. ಬಾಯ್ 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 ಬಾಯ್. ಸೊ ನಾನು ಪಾಪು ಆಲ್ಮೋಸ್ಟ್ 5 o'clockಗೆ ಹೊರಟ್ವಿ. ಅಲ್ಲಿ ರೀಚ್ ಆಗೋದಕ್ಕೆ ಒಂದು 20 minutes ಆಯಿತು ಅಷ್ಟೇ. ನಮ್ಮ ಮನೆಯಿಂದ ತುಂಬಾ ಹತ್ತಿರ ಇರೋದು. ಆ್ಯಕ್ಚುಲಿ ಇವಾಗ ನೈಟ್ ರಿಸೆಪ್ಷನ್ಗೆ ನಾನು ಲೆಹಂಗಾ ನೋಡೋದಕ್ಕೆ ಹೋಗ್ತಾ ಇರೋದು. ಬನ್ನಿ ಹೇಗಿರುತ್ತೆ ನೋಡೋಣ. 2 ಆಟೋ ಕ್ಯಾನ್ಸಲ್ ಆಗಿದೆ ರ್ಯಾಪಿಡೋ. ಏನಕ್ಕೆ ಅಂತ ಗೊತ್ತಿಲ್ಲ. ರೀಚ್ ಏನಕ್ಕಪ್ಪ ನಾನು ಇಷ್ಟೊಂದು ಡಿಲೇ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡೋದಕ್ಕೆ ಅಂದರೆ, ನಂಗೆ ಅದೇನೋ ಅಂತಾರಲ್ಲ, ಅದು ಹೇಳೋಕ್ಕೂ ಇಷ್ಟ ಆಗಲ್ಲ ನನಗೆ. ಒಂಥರ ಬೇಜಾರಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ತುಂಬ ಬೇಜಾರು. ನಂಗೆ ವ್ಲಾಗ್ ಮಾಡೋದಕ್ಕೂ ಇಷ್ಟ ಆಗ್ತಾಯಿಲ್ಲ. ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ನೋಡಿ ಇವಾಗ ಲೆಹಂಗಾಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾವು ಆ್ಯಕ್ಚುಲಿ ಇಲ್ಲಿ ಓನಾಗೂ ಸಿಗುತ್ತೆ, ಬೇಕಂದರೆ ನಿಮಗೆ ರೆಂಟಿಗೂ ಸಿಗುತ್ತೆ. ನಾವು ಓನಾಗೆ ನೋಡೋಣ ಅಂತ ಹೋಗಿದ್ವಿ. ಸೊ ಇವಾಗ ರೆಂಟಲ್ದು ಕೂಡ ಹಾಗೆ ಇತ್ತು. ಅವರು ಶಾಪ್ ಓನರ್ ಹಾಗೆ ಲೈಟಾಗಿ ತೋರಿಸಿ ಅಮ್ಮ ಅಂತ, ಪಾಪ ತುಂಬ ಒಳ್ಳೆಯವರು. ಅದಕ್ಕೋಸ್ಕರ ಹಾಗೆ ವೀಡಿಯೋಸ್ ಮಾಡ್ಕೊತಾ ಇದ್ವಿ, ಯಾವ ಥರ ಇದೆ ಇಲ್ಲೆಲ್ಲ ಲೆಹಂಗಾಗಳಂತ. ನಿಮಗೂ ಏನಾದರೂ ಬೇಕಿದ್ದರೆ ಅಡ್ರೆಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಹಾಗೆ ಇವರು ಸರ್ ಇದ್ದಾರಲ್ಲ, ತುಂಬ ಹಳುಬ್ರಂತೆ. ಆಲ್ಮೋಸ್ಟ್ 30 yearsಯಿಂದ ಅವರು ಈ ಥರ ಫಿಲಮ್ ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿರೋದು. ಸೊ ಇವತ್ತು ಕಾಮಿಡಿ ಕಿಲಾಡಿ ಯಾರಪ್ಪ ಸಂತೋಷ್ ಆಗಿ ಅವ್ರ ವೈಫ್ ಕೂಡ ಬಂದಿದ್ದರು. ನಮಗೂ ಒಂಥರ ಖುಷಿ ಆಯಿತು ಅವ್ರನ್ನ ನೋಡಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೂ ಏನೋ ಫಂಕ್ಷನ್ ಇತ್ತಂತೆ, ಅದಕ್ಕೇನೋ ಡ್ರೆಸ್ ನೋಡೋಕ್ಕೆ ಬಂದಿದ್ದಾರೆ. ಅವ್ರನ್ನ ನಾವೇನೋ ಮಾತಾಡ್ಸೋದೆಲ್ಲ ಆ ಥರ ಈ ಥರ ಅಂದ್ಕೊಂಡ್ವಿ. ಪಾಪ ತುಂಬ ಒಳ್ಳೆಯವರು. ಇಬ್ಬರು ಫೋಟೋ ಎಲ್ಲ ತೊಗೊಂಡು ಹಂಗೆ ಮಾತಾಡ್ಕೊಂಡು ಹೊರಟ್ರು. ನಿಮ್ಮ ಹೆಸ್ರೇನು ಹೇಳಿ ಹಂಗೆ ಯೂಟ್ಯೂಬಲ್ಲಿ ನಿಮ್ಮ ಅಡ್ರೆಸ್, ಅಂಗಡಿ ಅಡ್ರೆಸ್ ಎಲ್ಲ. ನನ್ನ ಹೆಸರು ಗೊತ್ತಿಲ್ಲ. ನನಗೇನು ಗೊತ್ತು, ಅವಳು ಹೇಳಿಲ್ಲ. ಲಕ್ಕಿ ಫ್ಯಾಷನ್ ಸ್ಟುಡಿಯೋ, ಹೊಸಕೆರೆಹಳ್ಳಿ ಕ್ರಾಸ್. ಓಕೆ ನೋಡಿ ಗಾಯ್ಸ್, ಇವರೇ ಓನರ್. ಎಲ್ಲ ಬನ್ನಿ, ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಡಿಸ್ಕೌಂಟ್ ಮಾಡ್ಕೊಡ್ತಲ್ಲ ಇವರು. ತುಂಬ ಬಾರ್ಗೇನ್ ಮಾಡ್ತಾ ಇದ್ದೀವಿ. ನೋಡೋಣ ಪಾಪ ಕೊಡ್ತಾರೆ ಲಾಸ್ಟಲ್ಲಿ, ನೋಡೋಣ. ಅಲ್ಲಿ ಸ್ಟಾರ್ಟಿಂಗ್ ತುಂಬ ಏನೋ ಮಾತಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೋ. ಸೊ ತೋರಿಸ್ತೀನಿ ಸ್ಟುಡಿಯೋ. ಅವರು ಕಾಸ್ಟ್ಯೂಮ್ಸ್ ಇಲ್ಲೇ ತಗೊಂಡಿವಿ ಅಂತ. ಹಾಯ್ ಮಾತಾಡಿ ಏನಾದರೂ ಮಾತಾಡೋ ಟೈಮ್ ಥ್ಯಾಂಕ್ ಯು ಫಾರ್ ಫೋಟೋ. ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು. ಹಾಯ್ ಗಾಯ್ಸ್, ನಾವಿವತ್ತಿಲ್ಲಿ ಗೊತ್ತಾ ಲಕ್ಕಿ ಫ್ಯಾಷನ್ ಸ್ಟುಡಿಯೋ ಹೊಸಕೆರೆಹಳ್ಳಿಲಿ ಇರೋದು. ನಾವಿವತ್ತು ಇದ್ದೀವಿ. ವಿತ್ ಕಸ್ಟಮೈಸ್ ಮಾಡಿಕೊಡ್ತಾರೆ, ಹಾಗೆ ರೆಂಟಲ್ ಕೂಡ ಸಿಗುತ್ತೆ. ಬನ್ನಿ ಇವಾಗ ಕಸ್ಟಮೈಸ್ದೆಲ್ಲ ಮಾಡಿರೋದೆಲ್ಲ ಇದೆ, ತೋರಿಸ್ತೀನಿ. ಸೊ ನೋಡಿ, ಇದೊಂದು ಇದೆಲ್ಲ ಬ್ರೈಡಲ್ಲು. ಇದು ರೆಡ್ ಕಲರ್ ಇದೆ. ಇದು ವೆಲ್ವೆಟ್ ಫ್ಯಾಬ್ರಿಕಲ್ಲಿ 2 ವೇಲ್ಸ್ ಕೂಡ ಇರುತ್ತೆ. ಇದು ನಂಗೆ ಸಖತ್ ಇಷ್ಟ ಆಯಿತು. ಸೌಮ್ಯಗೆ ಅಂತ ಹೇಳ್ಬಿಟ್ಟು
ಅದು ಪ್ರೀ ವೆಡ್ಡಿಂಗ್ ಸೊ ಈ ಥರ ಫುಲ್ಲು ಇತ್ತಲ್ಲ ನೀನು ಅದು ಬ್ಯಾಕ್ ಸೈಡ್ ಅದು ಇದಿರಲಿಲ್ಲ. ಸೊ ಇದೆ ತೋರಿಸ್ತೀವಿ, ವೇಟ್ ಮಾಡ್ತಾ ಇರಿ. ಸೊ ನೋಡಿ ಇಲ್ಲೂ ಇದ್ದಾವೆ ಲೆಹಂಗಾಸ್, ಗಣಪತಿ ಇಟ್ಟಿದ್ದಾರೆ. ತುಂಬಾ ಕಲೆಕ್ಷನ್ಸ್ ಇದೆ ಆ್ಯಕ್ಚುಲಿ. ವೆಲ್ವೆಟ್ ಅಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ ನೋಡಿ, ಎಲ್ಲ ಕಲರ್ಸ್ ಇದೆ. ಆಲ್ಮೋಸ್ಟ್ ಒಂದು 100 ಟೈಪ್ಸ್ ಇದೆ. ವೆಲ್ವೆಟ್ ಅಲ್ಲಿ ಬೇಕು ಅಂದರೆ ನೋಡಿ. ಹೌದು ತೋರಿಸು ನಮಗೆ. ಲಾಂಗ್ ಗೌನ್ಸ್ ಇದು ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ಆಗಿದೆ ಅಲ್ವಾ, ಲಾಂಗ್ ಗೌನ್ಸ್. ಗೌನ್ಸ್ಗಳೇ ಯೂಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಳ್ಳೆ ಬಾರ್ಬಿ ಡಾಲ್ಸ್ ಥರ ಫುಲ್ಲು ದೊಡ್ಡ ಚೆನ್ನಾಗಿದೆ. ಇದು ಕೂಡ ತುಂಬ ಕಲರ್ ಆಪ್ಷನ್ಸ್ ಇದೆ. ಇದೆಲ್ಲ ಲೆಹಂಗಾಸ್. ನೀನೊಂದ್ಸಲ ಬ್ರೌನ್ ಯಾವ್ದಾರು ತಗೊಂಡು ಹಾಕೊಂಡು ನೋಡು, ಗೊತ್ತಾಗುತ್ತೆ ಅಲ್ವಾ ಯಾವ ಥರ ಬರುತ್ತೆ ನಿನ್ನ ಫೇಸ್ಗೆ ಅಂತ. ಸೊ ನಾನು ಲೆಹಂಗಾಸ್ ಎಲ್ಲ ಟ್ರೈ ಮಾಡಬೇಕಾದ್ರೆ ಇವ್ಳಿಗೆ ಒಂದು ವೀಡಿಯೋನೂ ಮಾಡಿಲ್ಲ, ಅದು ಏನು ಮಾಡಿದ್ಲು ಗೊತ್ತಿಲ್ಲ, ಫೋಟೋ ತೆಗ್ದಿದ್ದಾಳೆ ಅಷ್ಟೇ. ಸೊ ಇವಾಗ ಇಟ್ಕೊಂಡಿದ್ದಾಳೆಲ್ಲ ನಾನು ಇದೇ ಥರ ಕಲರ್ಸಲ್ಲಿ ನೋಡ್ತಾ ಇದ್ದೆ. ನಾನು ಇವಾಗ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅವಳು ನಾನು ಟ್ರಯಲ್ ಮಾಡಬೇಕಾದ್ರೆ ಯಾವುದೂ ವೀಡಿಯೋ ಮಾಡಿಲ್ಲ, ಬೇರೆ ಏನೋ ನೋಡಿಕೊಂಡು ಆ ಕಡೆ ಹೋಗ್ಬಿಟ್ಟಿದ್ದಾಳೆ. ಸೊ ನೋಡಿ, ಆಮೇಲೆ ನನ್ನ ಲೆಹಂಗಾ ಪರ್ಚೇಸ್ ಮಾಡೋಕ್ಕೆ ಬಂದ್ಬಿಟ್ಟು ಏನಮ್ಮ ಒಂದು ತೋರಿಸಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಸೊ ಈ ಥರದ್ದೇ ನಾನು ಕೂಡ ನೋಡಿದ್ದು, ಅವಳು ವೀಡಿಯೋ ಮಾಡೋದು ಮಿಸ್ ಮಾಡಿಬಿಟ್ಟಿದ್ದಾಳೆ. ಸೊ ಹಾಗೆ ಈ ಸರ್ ಕೂಡ ತುಂಬ ಹೇಳ್ತಾಯಿದ್ರು ಚೆನ್ನಾಗಿ ಬರುತ್ತೆ ಅಂತ. ನಾನು ಇವಾಗ ಕಸ್ಟಮೈಸ್ ಮಾಡಿಸಿರೋದು, ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಈ ಕಲರು ಕೂಡ ತುಂಬ ಚೆನ್ನಾಗಿತ್ತು, ಬ್ರೌನ್ ಕಲರ್. ನಿಮ್ಗೇನಾದರೂ ಬೇಕಿದ್ದರೆ ಒಂದು ಸಲ ಶಾಪ್ಗೆ ವಿಸಿಟ್ ಮಾಡಿ ನೋಡಿ. ನನ್ನ ಬಗ್ಗೆ ಬೆಂಗಳೂರಲ್ಲಿ ಹೀರೋಗಳಿಗೆಲ್ಲ ಗೊತ್ತಿದೆ, ಹೀರೋಗಳಿಗೆ. ಹೌದಾ? ಇನ್ನೇನು ನಮಗೆ ಹಂಗಾರೆ ಇವಾಗ ಗೊತ್ತಾಗಿರೋದು ನಿಮ್ಮ ಬಗ್ಗೆ. 30 ವರ್ಷದಿಂದ ಎಲ್ಲ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಮಾಡ್ಕೊಂಡು ಬಂದಿದ್ದೀವಿ, ಸೇವೆ ಮಾಡಿದ್ದೀವಿ. ಇವಾಗ ಏನೋ ಜೀವನ ಮಾಡಕ್ಕೆ ಈ ಮಟ್ಟಕ್ಕೆ ಇದೀವಿ ಅಷ್ಟೇ. ಓಕೆ, ಇವಾಗ ಓನ್ಲಿ ವೆಡ್ಡಿಂಗ್ ಜಾಸ್ತಿ ನಾನು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲಮ್ಮ ಗಿರ್ಗೆ ಅಲ್ಲ, ಇಲ್ಲಿ ಹುಡುಗರಿಗೂ ಕೂಡ ಇಲ್ಲಿ ಕಸ್ಟಮೈಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಎಲ್ಲ ಥರ ಆಪ್ಷನ್ ಇದೆ. ಆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇತ್ತಂತೆ, ನಮಗೆ ಟೈಮ್ ತುಂಬ ಆಗಿಬಿಟ್ಟಿತ್ತು ಅಂತ ಹೋಗೋಕ್ಕಾಗಲಿಲ್ಲ. ಮತ್ತೆ ಏನಾದ್ರು ಹೋದಾಗ ನಾನು ಆದರೆ ವೀಡಿಯೋಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ಅವರು ಬೇಕಾದ್ರೆ ನೀವು ಯಾವ ಕಲರ್ ಹೇಳಿದ್ರು ಅವರು ನಿಮಗೆ ಅಲ್ಲಿ ಹೋಗಿ ಮ್ಯಾಚ್ ಮಾಡಿ, ಏನಾದ್ರು ಕಪಲ್ಸ್ ಇವಾಗ ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಬ್ರೈಡಲ್ ವೆಡ್ಡಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಅವೈಲೇಬಲ್ ಇದೆ. ತುಂಬಾ ಕಲೆಕ್ಷನ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಒಂದು 2 ಫ್ಲೋರ್ ಇದೆ ಆ್ಯಕ್ಚುಲಿ ಅಂಗಡಿ. ನಾನು ಬರೀ ಫಸ್ಟ್ ಫ್ಲೋರ್ ಅಷ್ಟೇ ಮಾಡಿರೋದು. ನೋಡ್ತಾ ಇರ್ಬೋದು, ಅಲ್ಲಿ ನೋಡಿ ರೆಡಿಗೂ ನಿಮ್ಗೆ ಅಲ್ಲೇ ಎಲ್ಲ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು, ಬಟ್ ಸೌಮ್ಯ ಅವರು ಪ್ರೀ ವೆಡ್ಡಿಂಗ್ ಎಲ್ಲ ಇಲ್ಲೇ ಅಂತ ನೋಡಿ. ನಾನು ಈ ಥರ ಕೇಳಿದೆ, ಇಲ್ಲಿದೆಯಲ್ಲ ಫಿಶ್ ಕಟ್, ಅವರು ಸರು ನಿಮ್ಗೆ ಇವಾಗೆಲ್ಲ ಅದು ಸೂಟ್ ಆಗಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇವಾಗ ಮನೆ ಕೂಡ ಹೊರಟ್ವಿ. ಸೊ ನಾವು ಏನಾದರೂ ಅಂದ್ಕೊಂಡ್ರೆ ಅದಾಗಲ್ಲ ಅಂತ ಅಂದರೆ ನನ್ನ ಲೈಫಲ್ಲಂತೂ ಪದೇ ಪದೇ ಆಗ್ತಾನೆ ಇರುತ್ತೆ. ಸೊ ನನ್ನ ಸಿಸ್ಟರ್ ಮದುವೆಗೆ ನಮ್ಮ ಅಕ್ಕ ಎಲ್ಲರೂ ಫುಲ್ಲು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೇವ್ರೆಟ್ ಅಕ್ಕ ಭವ್ಯ ಅಂತ ಇದ್ದಾಳೆ, ನಿಮಗೂ ಕೂಡ ಗೊತ್ತು, ಸ್ವಲ್ಪ ವೀಡಿಯೋಸ್ ಕೂಡ ಎಲ್ಲ ಮಾಡಿದ್ದೆ. ಅವಳಿಗೆ ಸಡನ್ನಾಗೆ ಏನೋ ಆಪ್ರೇಷನ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾಳೆ. ಅದೇ ಸಖತ್ ಬೇಜಾರು ನನಗೆ. ಯಾವ ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ. ನಾವೇನು ಅಂದ್ಕೊಂಡ್ರು ಅದಾಗಲ್ಲ ಅಂತ ಅನಿಸ್ದಾಗ ಏನು ಮಾಡೋದಕ್ಕೂ ಮನಸ್ಸೇ ಬರೋಲ್ಲ. ಅದಕ್ಕೋಸ್ಕರ ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಮೂವ್ ಆನ್ ಮಾಡಿಕೊಂಡು ಸ್ವಲ್ಪ ರಿಕವರಿ ಆಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೋ ಎಲ್ಲ. ನಾವು ಕೂಡ ನೋಡೋದಕ್ಕೆ ಹೋಗಬೇಕು, ಸ್ವಲ್ಪ ಡಿಲೇ ಆಗ್ತಿದೆ. ಇಲ್ಲೂ ಸ್ವಲ್ಪ ಕೆಲಸಗಳಿದೆಯಲ್ಲ ಅದಕ್ಕೋಸ್ಕರ. ಸೊ ಆದಷ್ಟು ಬೇಗ ಅವಳು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಲಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಮಾಲ್ ವಿಡಿಯೋ. ಎಲ್ಲಾದರೂ ಬೋರಿಂಗ್ ಅನಿಸಿದರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.